ರ್ಯಾಪಿಡೋ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಬಗ್ಗೆ ಏನು ಹೇಳ್ತೀರಾ ಬ್ರದರ್? ಇದ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ, ಏನಾದರೂ ಈಸ್ಕೊಬಿಟ್ಟಿದ್ದೀರಾ ಅಂತ ಅಂದ್ಬಿಟ್ಟು ತುಂಬ ಜನ ನನಗೆ DM ಮೆಸೇಜು ಕಾಲು ಏನೆಲ್ಲ ಐತೆ, ಯಾವ್ಯಾವ ಥರ ಹೇಳ್ಬೇಕು ಆ ಥರ ಎಲ್ಲ ನಿಮ್ಗೆ ಅನಿಸ್ದಂಗೆ ಮಾತಾಡೋಕ್ಕೆ ತುಂಬ ಜನ ಸ್ಟಾರ್ಟ್ ಮಾಡಿದ್ದೀರಾ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗುರುವ ಯಾವ ಕಂಪ್ನಿಯವರು ಯಾವನು ₹1 ಏನು ಕೊಡೋದಿಲ್ಲ. ಕೊಡೋದಾಗಿದ್ರೆ ನಾನು ಯಾಕ್ರಿ ಆಟೋ ಓಡಿಸ್ಕೊಂಡಿರ್ತಿದ್ದೆ. ಸೊ ಅದನ್ನ ಫಸ್ಟ್ ತಿಳ್ಕೊಳ್ಳಿ, ಸರಿನಾ? ಅದ್ರ ಬಗ್ಗೆ ಜಾಸ್ತಿ ಮಾತು ಬೇಡ. ಮೇನ್ ವಿಷಯ ಏನಪ್ಪಾ ಅಂದ್ರೆ, ತುಂಬಾ ಜನ ಅನುಭವಿಸ್ತಿರುವಂತಹ ಪ್ರಾಬ್ಲಮ್ ಏನಂತಂದ್ರೆ, ಬ್ರದರ್ ರೋಡಲ್ಲೇ 4-5 ಜನ ಗುಂಪಾಕೊಂಡ್ಬಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮ ಬ್ರದರ್ ನೀವು ಯೂಸ್ ಮಾಡ್ತಾ ಇದ್ದೀರಾ ರ್ಯಾಪಿಡ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಹೇಳೋಣ ಅಂತಾನೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ರ್ಯಾಪಿಡ್ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಕೋ ಬೇಡವೋ ಏನು ಅನ್ನೋದು ಈ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನಗೆ ಕೇಳೋದ್ರೆ ನಾನು ಯೂಸ್ ಮಾಡ್ತಾ ಇದ್ದೀನಿ, ಸರಿನಾ? ನಾನು ಇವಾಗ ಸದ್ಯಕ್ಕೇನು ಅನ್ಇನ್ಸ್ಟಾಲ್ ಮಾಡೋಕ್ಕೂ ಹೋಗಿಲ್ಲ. ಎಲ್ಲರೂ ಮಾಡಿದ್ರೆ ನಾನು ಕೂಡ ಅನ್ಇನ್ಸ್ಟಾಲ್ ಮಾಡೇ ಮಾಡ್ತೀನಿ. ರ್ಯಾಪಿಡ್ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಬೇಕಾ ಬ್ರದರ್ ಅಂತ ನನಗೆ ಕೇಳೋದಾದ್ರೆ, ಅದು ಹೇಳುವಂತಹ ಅಧಿಕಾರ ನನಗಿಲ್ಲ. ಯಾಕೆ ಅಂತಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು, ನಿಮ್ಮ ಫ್ರೀಡಮ್ಮು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ನೀವು ಬೇಕಾ ಮಾಡ್ಬೋದು, ಬಿಟ್ರೆ ಬಿಡ್ಬೋದು. ನನಗೇನು ಅನಿಸಿಲ್ಲ ಮಾಡಬೇಕು ಅಂತ ಅಂದ್ಬಿಟ್ಟು, ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ನಾನು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಏನಂತಂದ್ರೆ ನಿಮಗೆ ಇಲ್ಲ ನಾನು ಮಾಡಬಾರ್ದು ಅನ್ಇನ್ಸ್ಟಾಲ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಬಿಟ್ಟಿದ್ದು. ನಾವು ಮಾಡಿ ಅಂತಾನು ಹೇಳ್ತಿಲ್ಲ, ಮಾಡಬೇಡಿ ಅಂತ ಹೇಳ್ತಿಲ್ಲ. ಅದು ನಿಮ್ಗೆ ಬಿಟ್ಟಿರೋದು. ಸೊ ನನಗೆ ಕೇಳೋದಾದ್ರೆ ಸದ್ಯಕ್ಕೆ ನಾನಂತೂ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ಜನಕ್ಕೆ ಆಗ್ತಿರುವಂತಹ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಡ್ರೈವರ್ಸ್ಗಳಿಗೆ ರ್ಯಾಪಿಡೋ ಅನ್ಇನ್ಸ್ಟಾಲ್ ಮಾಡಿ ಅಂತ ಅಂದ್ಬಿಟ್ಟು ರೋಡಲ್ಲಿ ಅಡ್ಡ ಹಾಕೋದು, ಮತ್ತೆ ಎಲ್ಲಾದ್ರೂ ನಿಂತಿದ್ರೆ ಅಲ್ಲಿ ಬಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡ್ರಿ ಅಂತ ಅಂದ್ಬಿಟ್ಟು ಅನ್ಇನ್ಸ್ಟಾಲ್ ಮಾಡೋದು, ಬೈಯೋದು. ಕೆಲವೊಬ್ರು ಕೆಟ್ಟದಾಗೂ ಬೈದಿದ್ದಾರೆ ಅಂತಾನು ಕೇಳ್ಪಟ್ಟೆ, ಆಯ್ತಾ? ಸೊ ಹಾಗಾಗಿ ತುಂಬಾ ಜನಕ್ಕೆ ಇರುವಂತಹ ಗೊಂದಲ ಇವಾಗ ಅನ್ಇನ್ಸ್ಟಾಲ್ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಆಗ್ಲೇ ಹೇಳ್ದಂಗೆ ರ್ಯಾಪಿಡ್ ಅಪ್ಲಿಕೇಶನ್ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು, ಇಲ್ಲ ಬಿಟ್ರೆ ಬಿಡ್ಬೋದು. ಅದು ನಿಮಗೆ ಬಿಟ್ಟಿತ್ತು. ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗಿ ಅದು ಹೇಳುವಂತಹ ಇಟ್ಕೊಳ್ಳಿ ಅನ್ಇನ್ಸ್ಟಾಲ್ ಮಾಡಿ ಅಂತ ಹೇಳುವಂತಹ ಯಾವುದೇ ರೈಟ್ಸು ನನಗಿರೋದಿಲ್ಲ. ಹಾಗಾಗಿ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಜಾಸ್ತಿ. ತುಂಬಾ ಜನ ಹೇಳೋದು, ಇವಾಗ ನಾವು ಅಪ್ಲಿಕೇಶನ್ ಕಂಪ್ನಿಗೆ ಬುದ್ಧಿ ಕಲ್ಸ್ಬಿಡ್ತೀವಿ ಅಂತ. ಕಳೆದ 7-8 ವರ್ಷದಿಂದ ಈ ಸೇಮ್ ಈ ಪ್ರಾಬ್ಲಮ್, ಬೈಕ್ ಟ್ಯಾಕ್ಸಿ ಪ್ರಾಬ್ಲಮ್ನೇ ಎಲ್ಲರೂ ನೋಡ್ಕೊಂಡ್ ಬಂದಿದ್ದಾರೆ. ಎಲ್ಲ ಸಂಘಟನೆಯವ್ರಿಗೆ ಎಲ್ಲರಿಗೂ ಗೊತ್ತಿದೆ, ಆಯ್ತಾ? ಅವತ್ತಿಂದನೂ ಈ ಪ್ರಾಬ್ಲಮ್ಗೆ ಯಾವುದೇ ತರ ಸೊಲ್ಯೂಷನ್ ಹುಡ್ಕಕ್ ಆಗಿಲ್ಲ ಕಳೆದ 8-9 ವರ್ಷದಿಂದ. ಇವಾಗ ಹೊಸದಾಗಿ ಅನ್ಇನ್ಸ್ಟಾಲ್ ಮಾಡ್ಬಿಟ್ರೆ ನಾವ್ ಏನೋ ಮಾಡ್ಬಿಡ್ತೀವಿ ಅಂತಾರೆ. ಮಾಡ್ಲಿ, ನೋಡೋಣ. ಅವ್ರಿಗೆ ಏನಾದ್ರು ಸಕ್ಸಸ್ಫುಲ್ ಆಯ್ತು ಅಂದ್ರೆ ಒಳ್ಳೇದೇ. ನಾನು ಕೂಡ ಅನ್ಇನ್ಸ್ಟಾಲ್ ಮಾಡ್ತೀನಿ. ಇದೊಂದು ಪಾಯಿಂಟ್. ಅಂದ್ರೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಕೋರ್ಟ್ ಕಡೆಯಿಂದಾನೆ ಬೈಕ್ ಟ್ಯಾಕ್ಸಿಗೆ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಆಲ್ರೆಡಿ ಆದೇಶ ಹೊಡಿಸಿದ್ದಾರೆ. ಇವ್ರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ತಂದು ಇಂಪ್ಲಿಮೆಂಟ್ ಮಾಡಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳಿದ್ದಾರೆ, ಆಯ್ತಾ? ಇದು ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಯಾವುದು ಬೈಕ್ ಟ್ಯಾಕ್ಸಿ ಆಲ್ರೆಡಿ ಕೋರ್ಟ್ ಇಂದ ಹೇಳಿದ್ದಾರೆ. ಇವಾಗ ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಹೋಗ್ಲಿ, ಜಯ ಗಳಿಸ್ಲಿ, ಒಳ್ಳೇದೇನೆ, ಆಯ್ತಾ? ನಾವೆಲ್ಲಾ ಚಾಲಕರಿಗೂ ಒಳ್ಳೇದಾಗುತ್ತೆ. ನಿಂತ್ರೆ ಒಳ್ಳೇದು ಅನ್ನೋದು ನನ್ನ ಅನಿಸಿಕೆ ಕೂಡ. ಬಟ್ ಏನಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ದಂಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮು ಮತ್ತೆ ಯೂಟ್ಯೂಬ್ ಅಲ್ಲೆಲ್ಲ ಬಂದು ಹೇಳೋದೇನಂತಂದ್ರೆ, ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ವಿಧಾನಸೌಧ ಮುಂದೆ ಹೋಗ್ಬಿಟ್ಟು ವಿಷ ಕುಡಿತೀವಿ ಅಂತ ಅಂದ್ಬಿಟ್ಟು, ಆಯ್ತಾ? ಇದು ಒಂದು ತುಂಬಾನೇ ಇದ್ರಲ್ಲಿದೆ. ಅದು ಆ ಥರ ಎಲ್ಲ ಹೇಳಿತಾರೆ. ಆಲ್ರೆಡಿ ತುಂಬಾ ಜನ ನೋಡಿರ್ತಾರೆ, ತುಂಬಾ ಜನ ಗೊತ್ತಿರುತ್ತೆ. ಈ ಫೇಸ್ಬುಕ್ ಅಲ್ಲೆಲ್ಲ ಯೂಸ್ ಮಾಡ್ತಿದ್ರೆ ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾರು ಏನು ಎತ್ತ ಅಂತ ನಾನು ಹೇಳೋದಿಲ್ಲ, ಸರಿನಾ? ಸೊ ಇವ್ರಿಗೆಲ್ಲ ನಾನು ಹೇಳಕ್ಕೆ ಒಂದು ವಿಷಯ ಇಷ್ಟಪಡ್ತೀನಿ. ಅದೇನಪ್ಪ ಅಂತಂದ್ರೆ, ವಿಧಾನಸೌಧ ಹೊರಗಡೆ ಅಲ್ಲ, ವಿಧಾನಸೌಧ ಒಳಗಡೆ ಕುತ್ಕೊಂಡು ವಿಷ ಕುಡಿದ್ರು ಸರ್ಕಾರದವರು ಚಾಲಕರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳೋದಿಲ್ಲ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಆಯ್ತಾ? ಇವತ್ತಿಲ್ಲ ನಾಳೆ ಒಂದ್ ದಿವಸ ಸರ್ಕಾರದವ್ರು ಹೇಳೋದು ಒಂದೇ ಡೈಲಾಗು. ಕೋರ್ಟಲ್ಲಿ ಆಲ್ರೆಡಿ ಅನುಮತಿಗೆ ಕೊಡಿ ಅಂತ ಅಂದ್ಬಿಟ್ಟು ಕೋರ್ಟ್ ಕಡೆಯಿಂದಾನೆ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿದ್ದಾರೆ. ಕೋರ್ಟಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕಾಗುತ್ತೆ. ಹಾಗಾಗಿ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಇವತ್ತಿಲ್ಲ ನಾಳೆ ಮಾಡೇ ಮಾಡ್ತಾರೆ. ಮತ್ತೆ ರ್ಯಾಪಿಡೋ ಅನ್ಇನ್ಸ್ಟಾಲ್ ವಿಷಯಕ್ಕೆ ಬರೋದಾದ್ರೆ, ರ್ಯಾಪಿಡೋ ಈ ರ್ಯಾಪಿಡೋ ಅಂತಾನೆ ನಾನು ಹೇಳಲ್ಲ. ಈ ಯಾವ್ದೆಲ್ಲ ಅಗ್ರಿಗೇಟರ್ ಕಂಪ್ನಿಗಳೆಲ್ಲ ಇದಾವೆ, ಅವ್ರು ಎಲ್ಲರೂ ಒಳ್ಳೆ ದುಡ್ಡಿರೋರು, ಆಯ್ತಾ? ನಮ್ಮ ಜುಟ್ಟು ಜನವರ ಎಲ್ಲ ಇವ್ರ ಕೈ ಕೊಟ್ಬಿಟ್ಟು ಅವ್ರು ಜಿಗಿತವ್ರೆ, ನಾವು ಜಿಗಿಸ್ಕೊಂತ ಇದೀವಿ, ಸರಿನಾ? ಹಿಂಗಿರೋದ್ರಿಂದಾಗಿ ನೀವು ಎಷ್ಟ್ ದಿನ ಅಂತ ಅನ್ಇನ್ಸ್ಟಾಲ್ ಮಾಡ್ಕೊಂಡು ಕುತ್ಕೊಂತೀರಾ? ಅವ್ರಿಗೂ ಗೊತ್ತಿದೆ. ಇವಾಗ ರೋಡಲ್ಲಂತೂ ಡ್ಯೂಟಿಗಳಂತೂ ಬರ್ತಾ ಇಲ್ಲ. ಫಸ್ಟ್ ರ್ಯಾಪಿಡೋದಲ್ಲೇ ಬೈಕ್ ಟ್ಯಾಕ್ಸಿ ಬಂದಿದ್ದು. ಹಂಗಾಗಿ ನಾವು ಫಸ್ಟ್ ರ್ಯಾಪಿಡೋದನ್ಗೆನೆ ಮಾಡ್ತೀವಿ, ಅನ್ಇನ್ಸ್ಟಾಲ್ ಮಾಡಿಸ್ತೀವಿ ಅಂತ ಅಂದ್ಬಿಟ್ಟು ಈಗ ಅಭಿಯಾನ ನಡೆಸ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಸಕ್ಸಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಯಾವ ತರ ಮಾಡ್ತಾರೋ. ಸಕ್ಸಸ್ಫುಲ್ ಆದ್ರೆ ಒಳ್ಳೇದೇ, ನಾನು ರೆಡಿ ಇದ್ದೀನಿ. ಯಾವಾಗ ಹೇಳ್ತಾರೆ ಅನ್ಇನ್ಸ್ಟಾಲ್ ಮಾಡಿಸ್ಬೋದು. ಬಟ್ ಏನಂತಂದ್ರೆ, ನನಗೆ ಬಂದಿರೋ ಅಂತ ಮಾಹಿತಿ ಪ್ರಕಾರ, ಬ್ರದರ್ ನಾವೀಗ ಅನ್ಇನ್ಸ್ಟಾಲ್ ಮಾಡ್ತೀವಿ, ಯಾರೋ 4 ಜನ ಸೇರ್ಕೊಂಡು ಅನ್ಇನ್ಸ್ಟಾಲ್ ಮಾಡು ಅಂತ ಅಂದ್ಬಿಟ್ಟು ಆವಾಜ್ ಹಾಕ್ತಾರೆ, ನಾನು ಅನ್ಇನ್ಸ್ಟಾಲ್ ಮಾಡ್ತೀನಿ.
ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಒಂದು ಮೊಬೈಲ್ ನಂಬರ್ ಹಾಕಿದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ನಾನು ಡ್ಯೂಟಿ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಬ್ರದರ್ ಅಂತ. ಸೊ ನಾನು ಏನ್ ಹೇಳಕ್ಕಾಗುತ್ತೆ ಹೇಳಿ, ಆಯ್ತಾ. ಸೊ ಇದನ್ನ ತಿಳ್ಕೊಬೇಕಿರೋದು ಯಾರು, ನಮ್ಮ ಸಂಘಟನೆಯವರು ತಿಳ್ಕೊಬೇಕು. ಸೊ ಈಗ ಅವ್ರಿಗೂ ಗೊತ್ತಿರುತ್ತೆ ಇವಾಗ ಏನಪ್ಪ ಇಲ್ಲೇನೋ ಅನ್ಇನ್ಸ್ಟಾಲ್ ಮಾಡ್ಬಿಡ್ತಾನೆ, ಅಲ್ಲಿ ಹೋಗಿ ಒಂದು ಅರ್ಧ ಕಿಲೋಮೀಟರ್ ದೂರ ಹೋಗ್ಬಿಟ್ಟು ಅವ್ನು ಇನ್ಸ್ಟಾಲ್ ಮಾಡ್ಕೊಂಡು ಮತ್ತೆ ಡ್ಯೂಟಿ ಹೊಡಿಬೋದಲ್ವಾ. ನನ್ ಕೇಳೋದಾದ್ರೆ ಸರ್ಕಾರದವ್ರಂತೂ ತಲೆ ಕೆಡಿಸ್ಕೊಳೋದಿಲ್ಲ ಯಾವ ಚಾಲಕರ ಬಗ್ಗೆ. ಅವ್ರಿಗೆ ಜಸ್ಟ್ ಏನ್ ಬೇಕಿರೋದು ಗಾಡಿ ರಿಜಿಸ್ಟ್ರೇಷನ್ ಆಗ್ಬೇಕು, FC ಆಗ್ಬೇಕು, ಒಂದ್ ಗಾಡಿ ಮೇಲೆ ಇಷ್ಟು ಅಂತ ಟ್ಯಾಕ್ಸ್ ಸಿಗ್ಬೇಕು, ಅದು ಮಾತ್ರ, ಅದರಿಂದ ಮಾತ್ರ ಅವರು ಪ್ರಾಫಿಟ್ ತಗೊಂತಾರೆ ಸರ್ಕಾರದವರು, ಆಯ್ತಾ. ಅದ್ ಬಿಟ್ರೆ ಅವ್ರಿಗೇನು ಅವ್ರ ಚಾಲಕರು ಇದೀರಾ, ಬದುಕಿದಿರೋ, ಸತ್ರೋ, ತಿಂದ್ರೋ, ಉಂಡ್ರೋ, ನೀವ್ ಹೆಂಗಾನ ಏನಾನ ಮಾಡ್ಕೊಂಡ್ ಸಾಯಿರಿ, ನೀವು ಗಾಡಿ ತಗೊಂತೀಯ ನೀನು ಫಸ್ಟ್ ಬಂದ್ಬಿಟ್ಟು ಟ್ಯಾಕ್ಸ್ ಅವ್ ಏನೇನ್ ಕಟ್ಟಬೇಕು ಅದೆಲ್ಲ ಕರೆಕ್ಟ್ ಆಗಿ ಕಟ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಸರ್ಕಾರ ಇರೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕಳೆದ 15-16 ವರ್ಷದಿಂದ ನಾನು ಆಟೋ ಫೀಲ್ಡ್ ಅಲ್ಲಿ ಇದ್ದೀನಿ. ಅವತ್ತಿಂದ ಇವತ್ತವರೆಗೂ ಸರ್ಕಾರ ತಲೆ ಕೆಡಿಸ್ಕೊಂಡಿಲ್ಲ, ಇನ್ ಮುಂದಕ್ಕೂ ತಲೆ ಕೆಡಿಸ್ಕೊಂತದ ಅಂತಂದ್ರೆ ಕೆಡಿಸ್ಕೊಳೋದಿಲ್ಲ ಅನ್ನೋದು ಅಂದ್ರೆ ಕನ್ಫರ್ಮ್ ಆಗ್ಬಿಟ್ಟದೆ. ಕಳೆದ 15 ವರ್ಷದಿಂದ ಸರ್ಕಾರ ಚಾಲಕರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ನೆನ್ನೆ ಮೊನ್ನೆದಲ್ಲ, 2013 ಏನೋ ಬಂದಿದ್ದು ಓಲಾ ಅಪ್ಲಿಕೇಶನ್, ಅವತ್ತಿಂದನೂ ನಮ್ಮ ಡ್ರೈವರ್ಸೂನು ತಲೆ ಬಡ್ಕೊಂತವ್ರೆ. ಟ್ಯಾಕ್ಸಿಯವರಾಗಿರ್ಲಿ, ಆಟೋದವರಾಗಿರ್ಲಿ, ಅವತ್ತಿಂದನೂ ಗಲಾಟೆ ಮಾಡ್ತವ್ರೆ, ಇವತ್ತಿಗೂ ನಡೀತಾನೆ ಇದೆ. ಅವ್ರ ಪಾಡ್ಗೆ ಅವ್ರಿದ್ದಾರೆ, ಚಾಲಕರು ಪಾಡ್ಗಿಲ್ಲಿ ಚಾಲಕರು ಬಾಯಿ ಬಡ್ಕೊಂಡು ರೋಡಲ್ಲಿ ಕೇಸ್ ಹಾಕಿಸ್ಕೊಂಡು ಈ ತರ ಜಗಳ ಆಡ್ಕೊಂಡು ಇರುವಂತದ್ದು, ಆಯ್ತಾ. ಇದು ಬಂದ್ಬಿಟ್ಟು ಯಾವ್ದೇ ಕಾರಣಕ್ಕೂ ಸರ್ಕಾರದವರಂತೂ ತಲೆ ಕೆಡ್ಸ್ಕೊಳೋದಿಲ್ಲ, ಇಷ್ಟಂತೂ ತಿಳ್ಕೊಳ್ಳಿ. ಮತ್ತೆ ಆಗ್ಲೇ ಹೇಳ್ದಂಗೆ ಇವತ್ತಿಲ್ಲ ನಾಳೆ ಒಂದ್ ದಿವಸ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಅನ್ನೋದು. ಯಾರು ಎಷ್ಟೇ ಬಾಯಿ ಬಡ್ಕೊಂಡ್ರು, ಎಷ್ಟು ತಲೆ ಚಚ್ಕೊಂಡ್ರು ಯಾರು ತಲೆ ಕೆಡ್ಸ್ಕೊಳೋದಿಲ್ಲ. ಇದಕ್ಕೆ ಪರ್ಯಾಯ ಮಾರ್ಗ ಏನಪ್ಪಾ ಅಂತ ಅಂದ್ರೆ, ನನ್ನ ಬೆಂಗಳೂರಲ್ಲಿ ಇರುವಂತಹ ಸಂಘಟನೆಗಳಿಗೆ ಕೇಳ್ಕೊಳೋದು ಏನಂತ ಅಂದ್ರೆ, ಬೈಕ್ ಟ್ಯಾಕ್ಸಿ ಅಂತೂ ಸ್ಟಾಪ್ ಮಾಡಕ್ ಆಗಿಲ್ಲ. ಬೈಕ್ ಟ್ಯಾಕ್ಸಿ ಬದಲಾಗಿ ಆಟೋಗಳಿಗೆ ಏನು 80,000 ಪರ್ಮಿಟ್ ಅವೈಲಬಲ್ ಇದಾವೆ, ಆ 80,000 ಪರ್ಮಿಟ್ ನ ಸ್ಟಾಪ್ ಮಾಡಿ ಅಂತ ಸರ್ಕಾರಕ್ಕೆ ಯಾಕೆ ಒತ್ತಡ ನೀಡ್ತಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಇನ್ನೊಂದು, ಹೊಸ ಗಾಡಿ ರಿಜಿಸ್ಟ್ರೇಷನ್ ಕೂಡ ಸ್ಟಾಪ್ ಮಾಡಿ ಅಂತ ಹೇಳ್ಬೇಕಿತ್ತು, ಅದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆರಾಮಾಗೆ ಇಲ್ಲಿ ಹೋಗ್ಬಿಟ್ಟು ನಾವು ಬೈಕ್ ಅನ್ಇನ್ಸ್ಟಾಲ್ ಮಾಡ್ತೀವಿ, ಇವೆಲ್ಲ ಮಾಡ್ತೀವಿ ಅಂತಂದ್ರೆ ಇದ್ರಲ್ಲಿ ಸಕ್ಸಸ್ ಪಡೆಯಕ್ ಆಗಲ್ಲ ಅನ್ನೋದು ನನ್ನ ಅನಿಸಿಕೆ, ಆಯ್ತಾ. ಇದು ಅನಿಸಿಕೆ, ಆಗಬಹುದು, ಆಗದೆ ಇರಬಹುದು. ಬಟ್ ಏನಂತಂದ್ರೆ ನಾನು ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇರೋದು ಈ ವಿಡಿಯೋ ಮುಖಾಂತರವಾಗಿ. ಸೊ ನನಗೆ ಬೆಟರ್ ಏನಪ್ಪಾ ಅನ್ಸಿತ್ತು ಅಂತಂದ್ರೆ, ಇವಾಗ ಆಲ್ರೆಡಿ ಕೋರ್ಟಿಂದ ಹೆಂಗೋ ಅವರು ಇಂಪ್ಲಿಮೆಂಟ್ ಮಾಡಿ ಬೈಕ್ ಟ್ಯಾಕ್ಸಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಿ ಕೊಡಿ ಅಂತ ಅಂದ್ಬಿಟ್ಟು ಆಲ್ರೆಡಿ ಹೇಳಿದ್ದಾರೆ. ಈಗ 2 ಒತ್ತಡ ಹಾಕಿದ್ರೆ ಬೆಟರ್ ಅನ್ನೋದು ನನ್ನ ಅನಿಸಿಕೆ. ಮೊದಲನೇ ಒತ್ತಡ ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗಳಿಗೆ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಅಂತ. ಒಂದ್ಸತಿ ರೂಲ್ಸ್ ರೆಗ್ಯುಲೇಷನ್ ಏನಾದ್ರು ಮಾಡಿದ್ರೆ, ಯಾರು ಇದನ್ನ ಒತ್ತಡ ತರಬೇಕಿರೋದು ನಮ್ಮ ಯೂನಿಯನ್ಸ್, ಏನ್ ಬೆಂಗಳೂರಲ್ಲಿ ಸಂಘಟನೆಗಳಿದ್ದಾರೆ, ಅವರು ಒತ್ತಡ ಹಾಕಿದ್ರೆ, ಮೊದಲನೇದಾಗಿ ಒತ್ತಡ ಹಾಕ್ಬೇಕಿರೋದು ಬೈಕ್ ಟ್ಯಾಕ್ಸಿಗಳಿಗೆ ರೂಲ್ಸ್ ರೆಗ್ಯುಲೇಷನ್ ಮಾಡಿ ಅಂತ. ಅಲ್ಲಿ ಮಾಡಿದ್ರೆ ಒಂದು ಮಿನಿಮಮ್ 50-60% ಗಾಡಿಗಳು ನಿಂತೋಯ್ತವೆ. ಯಾಕಂದ್ರೆ ಹೊರ ರಾಜ್ಯಗಳಿಂದ ಬಂದಿರೋರಾಗ್ಲಿ, ಹೊರ ರಾಜ್ಯದಿಂದ ಬಂದು ಗಾಡಿಗಳನ್ನ ಇಲ್ಲಿ ಓಡಿಸೋರಾಗಿರ್ಲಿ ತುಂಬಾ ಆಗಿದ್ದಾರೆ. ಅವ್ರದ್ದೇನೆ ಅರ್ಧಕ್ಕರ್ಧ ಗಾಡಿ ಕಮ್ಮಿ ಆಗೋಯ್ತವೆ. ಒಂದು 30-40% ಅಷ್ಟು ಲೋಕಲ್ ಅಲ್ಲಿ ಹೊಸ ಗಾಡಿ ಚೇಂಜ್ ಮಾಡ್ಕೋಬಹುದು. ಹೊಸದಾಗಿ ಗಾಡಿ ಯೆಲ್ಲೋ ಬೋರ್ಡ್ ಏನಾದ ರೂಲ್ಸ್ ರೆಗ್ಯುಲೇಷನ್ ಮಾಡಿರ್ತಾರೆ ಅವ್ರ ಅಂಡರ್ ಅಲ್ಲಿ ಬಂದು ಡ್ಯೂಟಿಗಳನ್ನ ಮಾಡಬಹುದು. ಎರಡನೇದು, ಆಟೋ ರಿಕ್ಷಾಗಳಿಗೆ ಏನ್ ಪರ್ಮಿಟ್ ಕೊಡ್ತಿದ್ದಾರೆ ಬೆಂಗಳೂರಲ್ಲಿ, ಅದನ್ನ ಸ್ಟಾಪ್ ಮಾಡಿಸ್ಬೇಕು, ಆಯ್ತಾ. 80,000 ಪರ್ಮಿಟ್ ಏನ್ ಅವೈಲಬಲ್ ಇದೆ ಬೆಂಗಳೂರಲ್ಲಿ, ಅದನ್ನ ಸ್ಟಾಪ್ ಮಾಡಿಸಿದ್ರೆ ದಿನಕ್ಕೆ ಏನು ಆಟೋ ರಿಕ್ಷಾಗಳು ಬರ್ತಿದಾವೆ, ಒಂದು 300, 350, 400 ಗಾಡಿಗಳು, ಅದು ಸ್ಟಾಪ್ ಆಯ್ತವೆ. ಅವಾಗ ಏನಾಗುತ್ತೆ, ಇವಾಗಿರುವಂತಹ ಡ್ರೈವರ್ಸ್ಗೂ ಸ್ವಲ್ಪ ಏನು ಇವಾಗ ಒಂದು ಅರ್ನಿಂಗ್ಸ್ ಹಾಕೊಂಡು ಹೋಗುತ್ತೆ. ಇಲ್ಲಾಂತಂದ್ರೆ ಪ್ರತಿಯೊಬ್ಬರಿಗೂ ಡಿವೈಡ್ ಆಗ್ತಾ ಹೋಗುತ್ತಲ್ವಾ ಅರ್ನಿಂಗು. ಹಂಗಾಗಿ ಏನಾಗುತ್ತೆ, ಇವಾಗ ಆಲ್ರೆಡಿ ಏನಿದ್ದಾರೆ ಇವ್ರಿಗೊಂದು ನ್ಯಾಯ ಸಿಗ್ದಂಗೆ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಬೈಕ್ ಟ್ಯಾಕ್ಸಿ ಅಂತೂ ಸ್ಟಾಪ್ ಮಾಡೋಕ್ಕಾಗಿಲ್ಲ. ಇದ್ರ ಬದಲಾಗಿ ಆಟೋಗಳಿಗೆ ಏನು 80,000 ಪರ್ಮಿಟ್ ಅವೈಲಬಲ್ ಇದೆ, ಈ 80,000 ಪರ್ಮಿಟ್ ನ ಸ್ಟಾಪ್ ಮಾಡಿ ಅಂತ ಅಂದ್ಬಿಟ್ಟು RTOದವರು ಮತ್ತೆ ಸರ್ಕಾರದ ಮೇಲೆ ಒತ್ತಡ ಹಾಕ್ಬಿಟ್ಟು ಬೆಂಗಳೂರಲ್ಲಿರುವಂತಹ ಯೂನಿಯನ್ಸ್ ಸ್ಟಾಪ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋದು. ಅವಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಏನ್ ಡ್ರೈವರ್ಗಳಿದ್ದಾರೆ ಅವಾಗ ಸ್ವಲ್ಪ ಅವ್ರು ಉಳ್ಕೊಂತಾರೆ, ಅವ್ರಿಗಷ್ಟು ಟೆನ್ಷನ್ ಇರೋದಿಲ್ಲ. ಸೊ ಇದನ್ನ ಮಾಡಲ್ಲ, ಯಾಕಂತ ಹೇಳಿ, ಇದನ್ನ ಮಾಡ್ಬಿಟ್ರೆ ಫಾರಿನ್ ಟ್ರಿಪ್ ಹೋಗಕ್ಕಾಗಲ್ಲ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಈಗ ಅರ್ಜೆಂಟ್ ಆಗಿ ನಮ್ಮ ಬೆಂಗಳೂರಲ್ಲಿ ಇರುವಂತಹ ಸಂಘಟನೆಗಳು ಮಾಡ್ಬೇಕಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಬೈಕ್ ಟ್ಯಾಕ್ಸಿಗೆ ರೂಲ್ಸ್ ರೆಗ್ಯುಲೇಷನ್ ತಗೋಬರ್ಸೋದು, ಒತ್ತಡ ಹಾಕೋದು, ಇದು ಮಾಡ್ಲೇಬೇಕು ಅಂತ ಅನ್ಬಿಟ್ಟು. ಎರಡನೇದು ಏನಪ್ಪಾ ಅಂತಂದ್ರೆ, ಆಟೋಗಳಿಗೆ ಏನ್ ಪರ್ಮಿಟ್ ಇವಾಗ ಅವೈಲಬಲ್ ಇದೆ ಅದನ್ನ ಸ್ಟಾಪ್ ಮಾಡಿಸೋದು. ಆಲ್ಮೋಸ್ಟ್ 80,000 ಅಷ್ಟು ಪರ್ಮಿಟ್ ಅವೈಲಬಲ್ ಇದೆ, ಆಯ್ತಾ. ಹಂಗಾಗಿ ಏನಾಗ್ತಿದೆ, ಪ್ರತಿಯೊಬ್ರು ಯಾರು ಬೇಕಾದ್ರೂ ಹೋಗಿ ಡಿ ಎಲ್ ಮಾಡಿಸ್ಕೊಂಡು ಪರ್ಮಿಟ್ ಹಾಕೊಂಡು ಗಾಡಿಗಳನ್ನ ರೋಡ್ಗೆ ಇಳಿಸ್ತಾ ಇದ್ದಾರೆ. ಈಗಿರೋದ್ರಿಂದಾಗಿ ಎಲ್ಲಾರ್ಗು ಅರ್ನಿಂಗ್ಸ್ ಡಿವೈಡ್ ಆಗುತ್ತೆ. ಸೊ ಈ ತರ ಎಲ್ಲ ಇರೋದ್ರಿಂದಾಗಿ ಈ ಸಣ್ಣ ಪುಟ್ಟ
ಇದನ್ನ ನಾವು ಚೇಂಜಸ್ ಮಾಡ್ಕೊಂಡ್ರೆ ಎಷ್ಟೋ ದೊಡ್ಡ ವ್ಯತ್ಯಾಸ ತರ್ಬೋದು. ಹಾಗೆ ಈ ಕಂಪ್ನಿಗಳಿಗೆಲ್ಲ ಬಂದು ಬುದ್ಧಿ ಕಲಿಸ್ಬಿಡ್ತೀವಿ ಅಂತ ಅಂದ್ರೆ ಆಗಲ್ಲ. ಇದಕ್ಕೆಲ್ಲ ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲರೂ ಸೇರಿ ಮಾಡಿದ್ರೆ ಮಾತ್ರನೇ, ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿದ್ರೆ ಸೇರ್ಕೊಂಡು ಸಕ್ಸಸ್ ಪಡಿಬೋದು. ಬಟ್ ಆ ಒಗ್ಗಟ್ಟುತನ ಇದೆಯಾ ಅಂತಂದ್ರೆ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದ್ ಥರ ನಮ್ಮ ಚಾಲಕರಲ್ಲೇ ಭಯ. ಅಯ್ಯೋ ಅಲ್ಲಿ ಹೋಗ್ಬಿಟ್ರೆ ಏನಾಗ್ಬಿಡುತ್ತೋ, ಕೇಸ್ ಆಗ್ಬಿಟ್ರೆ ಅಂತ. ಮಾಡೋರು ಇದ್ದಾರೆ, ಮಾಡಿದ್ದಾರೆ. ಒಂದು ಸ್ವಲ್ಪ ರ್ಯಾಶ್ ಆಗ್ಬಿಟ್ಟು ಸ್ವಲ್ಪ ಏನಾದರೂ ಬೈಯೋದಾಗಿರ್ಲಿ, ಇಲ್ಲ ಏನೋ ಕೈ ಎತ್ತೋದಾಗಿರ್ಲಿ, ಏನೋ ಒಂದು ಒಡೆ ಮಾಡಿಬಿಟ್ರೆ ಕೇಸ್ ಆಗ್ಬಿಡುತ್ತವೆ ಆಯ್ತು. ಅದೆಲ್ಲ ಸ್ವಲ್ಪ ಭಯದಲ್ಲಿ ಯಾರು ಕೂಡ ಮುಂದೆ ಬಂದು ಇದಕ್ಕೆ ಕೈ ಜೋಡಿಸ್ತಾ ಇಲ್ಲ. ಹಾಗೆ ಸಂಘಟನೆ ಕೊಡುವನು ಅಷ್ಟೇನೆ. 1, 2, 3 ಸಂಘಟನೆ ಇದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಎಲ್ಲಾ ಕಡೆ ಬರೀ ಸಂಘಟನೆನೆ ತುಂಬಿಕೊಂಡಿದಾವೆ. ಹಂಗಾಗಿ ಏನಾಗ್ತಿದೆ, ಎಲ್ಲರದ್ರಲ್ಲೂ ನಾವು ಒಬ್ರು ಹೇಳ್ತಾರೆ ನಾವು ನಿಮಗೆ ಕೈ ಜೋಡಿಸ್ತೀವಿ ನಿಮ್ ಜೊತೆಗೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಇಲ್ಲ, ನಮ್ಮ ಇದಕ್ಕೆ ನಾವು ಕೈ ಜೋಡಿಸಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಸಂಘಟನೆಯವರೆಲ್ಲ ಒಗ್ಗಟ್ಟಾಗ್ಬಿಟ್ಟು ನಿಂತು ಕೆಲಸ ಮಾಡಿದ್ರೆ 100% ಯಾರು ಬೇಕಾದ್ರೂ ಹೆಂಗ್ ಬೇಕಾದ್ರೂ ಬಗ್ಗಿಸ್ಬೋದು. ಬಟ್ ಏನಂತಂದ್ರೆ ಇಲ್ಲೇ ಇವರೇನೆ ಕಿತ್ತಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಒಬ್ರಿಗೊಬ್ರು ಬೈಕೊಂಡು ಕಾಲ ಕಳೀತಾ ಇದ್ದಾರೆ. ಹಂಗಾಗಿ ಏನೂ ಯೂಸ್ ಇಲ್ಲ. ಎಲ್ಲಾ ಸಂಘಟನೆಯವರು ಒಗ್ಗಟ್ಟಾಗ್ಬಿಟ್ಟು ಚಾಲಕರನ್ನ ಒಗ್ಗಟ್ಟು ಮಾಡ್ಬಿಟ್ಟು ಇವರು ಫೀಲ್ಡ್ಗೆ ಇಳಿದ್ಬಿಟ್ಟು ಕೆಲಸ ಮಾಡಿದ್ರೆ 100% ಯಾರಿಗೆ ಹೆಂಗ್ ಬೇಕಾದ್ರೂ ಬಗ್ಗಿಸ್ಬೋದು. ಬಟ್ ಇಲ್ಲೇನಾಗ್ಬಿಟ್ಟಿದೆ ಅಂತಂದ್ರೆ ಬರೀ ಫೇಸ್ಬುಕ್ ಅಲ್ಲಿ ಬೈದಾಡ್ಕೊಂಡು ಈ ಸಂಘಟನೆ ಅವ್ನಿಗೆ ಬೈಯೋದು, ಅವ್ನ ಸಂಘಟನೆಗೆ ಇವ್ನಿಗೆ ಬೈಯೋದು, ಬರೀ ಫೇಸ್ಬುಕ್ ಅಲ್ಲೇ ಬೈದಾಡ್ಕೊಂಡು ಇವ್ರದೇ ಮಾನ ಮರ್ಯಾದೆ ತಕ್ಕೊಂಡು ಚಾಲಕರಿಗೂ ಇದೆಲ್ಲ ನೋಡಿ ಎಲ್ಲಾ ಸಂಘಟನೆಯವರೇ ಹಿಂಗೆ ಅಪ್ಪ ಸರಿ ಇಲ್ಲ ಯಾರು ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಎಲ್ಲ ಸಂಘಟನೆಯವರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ 100% ಆಗುತ್ತೆ. ಈ ಫೇಸ್ಬುಕ್ ಅಲ್ಲಿ ಎಲ್ಲ ಬಂದು ಬೈದಾಡ್ಕೊಳೋ ಬದಲು ಫೀಲ್ಡ್ಗೆ ಇಳಿದ್ಬಿಟ್ಟು ಕೆಲಸ ಮಾಡಿದ್ರೆ 100% ಸಕ್ಸಸ್ಫುಲ್ ಆಗ್ಬೋದು. ಅದು ಬಿಟ್ಟು ಈ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅಲ್ಲಿ ಮಾಡ್ಬಿಡಿ, ಇಲ್ಲಿ ನಾವು ಬ್ಯಾನರ್ ಹಾಕ್ಬಿಡ್ತೀವಿ ಅಂತಂದ್ರೆ 1 ವಾರ 15 ದಿವಸ ಅಷ್ಟೇನೆ. 1 ವಾರ ಹೋಯ್ತು ಅಂದ್ರೆ ಎಲ್ಲರ ಮೈಂಡಲ್ಲೂ ಹೋಗ್ಬಿಡುತ್ತೆ, ಎಲ್ಲ ಕಿತ್ತು ಬಿಸಾಕ್ತಾರೆ. ಅವನ ಆಟೋನಲ್ಲಿಲ್ಲ, ಇವನ ಆಟೋದಲ್ಲಿಲ್ಲ ಅನ್ನೋದು. ಕೆಲವೊಂದೆಲ್ಲ ನಾನು ನೋಡ್ದೆ ಆಯ್ತಾ, ಬ್ಯಾನರ್ಗಳೆಲ್ಲ ಆಗ್ತಾ ಇರೋದು, ಅದೆಲ್ಲ ನೋಡಿದ್ರೆ ಅದು 1 ವಾರ 15 ದಿವಸ ಅಷ್ಟೇ. ಅದು ಶಾಶ್ವತವಾಗಿ ಏನು ಇರಲ್ಲ. ಮತ್ತೆ ಕಸ್ಟಮರ್ ಕೂಡ ಅಷ್ಟೇನೆ. ನಾವು ಹಿಂದ್ಗಡೆ ಹೋಗ್ಬಿಟ್ಟು ಏನೋ ಡೋಂಟ್ ಬುಕ್, ಓನ್ಲಿ ಬುಕ್ ಆಟೋ ಕ್ಯಾಬ್ ಅಂತಂದ್ರೆ ಏನು ಅವ್ರೇನು ತಲೆ ಕೆಡ್ಸ್ಕೊಳಲ್ಲ. ಅವ್ರಿಗೆ ಎಲ್ಲಿ ಕಮ್ಮಿ ಆಗುತ್ತೆ, ಅವ್ರಿಗೆ ಏನ್ ಅನ್ಸುತ್ತೆ ಅದನ್ನೇನೆ ಅವ್ರು ಮಾಡೋದು. ಸೊ ಇದಕ್ಕೆಲ್ಲ ಇವರೇನೆ ಸಂಘಟನೆಯವರು ಒಗ್ಗಟ್ಟಾಗಿ ನಿಂತು ಡ್ರೈವರ್ಸ್ನೆಲ್ಲ ಒಗ್ಗಟ್ಟು ಮಾಡ್ಕೊಂಡು ಮಾಡಿಸಿದ್ರೆ 100% ಸಕ್ಸಸ್ಫುಲ್ ಪಡಿಬೋದು. ಇದ್ರ ಮಾರ್ಗವಾಗಿ ಹೇಳದ್ನಲ್ಲ, ಆಟೋಗೆ ಪರ್ಮಿಟ್ ಏನಿದೆ ಅದನ್ನ ಸ್ಟಾಪ್ ಮಾಡ್ಸಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ ಅಂತ ಅಂದ್ಬಿಟ್ಟು ಹೇಳೋದು ಒಂದೇನೆ. ಎರಡನೇದು, ಆಟೋ ರಿಜಿಸ್ಟ್ರೇಷನ್ ಏನಿದೆ ಅದು ಕೂಡ ಕಮ್ಮಿ ಆದ್ರೆ ಒಳ್ಳೆಯದು. ಬೈಕ್ ಟ್ಯಾಕ್ಸಿನೇನೋ ಸ್ಟಾಪ್ ಮಾಡೋಕ್ಕಾಗಿಲ್ಲ, ಅದ್ರ ಬದಲಾಗಿ ಬೈಕ್ ಟ್ಯಾಕ್ಸಿಗೆ ರೂಲ್ಸ್ ರೆಗ್ಯುಲೇಷನ್ ತಗೊಬನ್ನಿ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಷ್ಟೆಲ್ಲ ಮಾಡ್ಬಿಟ್ರೆ ನಮ್ಮ ಚಾಲಕರಿಗೆ ಒಂದು ಸ್ವಲ್ಪ ಸಮಾಧಾನ, ನೆಮ್ಮದಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಇಷ್ಟು ದಾರಿ ಮಾಡಿಕೊಟ್ಬಿಟ್ರೆ ನಮ್ಮ ಚಾಲಕರಿಗೆ ಸಾಕು, ಏನೋ ಒಂದು ನೆಮ್ಮದಿ ಖುಷಿಯಾಗಿರ್ತಾರೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.